ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಇವತ್ತು 8th ಸ್ಟ್ಯಾಂಡರ್ಡ್ ಫಿಸಿಕ್ಸ್ ಲೆಸನ್ ಫೋರ್ಸ್ ಆ್ಯಂಡ್ ಪ್ರೆಷರ್, ಬಲ ಮತ್ತು ಒತ್ತಡ, ಈ ಲೆಸನ್ನ ಸ್ಟಡಿ ಮಾಡೋಣ. ಫೋರ್ಸ್ ಅಂದರೆ ಏನು, ಬಲ ಅಂತೇಳಿ. ಫೋರ್ಸು ನಮ್ಮ ದೈಹಿಕವಾಗಿ ಇರ್ತಕ್ಕಂಥ ನಮ್ಮ ಶಕ್ತಿಯನ್ನು ಪ್ರಯೋಗ ಮಾಡೋದು, ಬಲವನ್ನು ಪ್ರಯೋಗ ಮಾಡಿ ಶಕ್ತಿಯನ್ನು ಪ್ರದರ್ಶಿಸೋದು. ಪ್ರೆಷರ್ ಅಂದರೆ ಒತ್ತಡ. ಪ್ರೆಷರ್ ಅಂದರೆ ಏನು ಹೇಳಿ, ಒತ್ತಡ. ಅದು ನಮ್ಮ ಇದು ದೈಹಿಕವಾಗಿ ಫೋರ್ಸ್ ಅನ್ನೋದು ಸಂಬಂಧಪಟ್ಟರೆ, ಪ್ರೆಷರ್ ಅನ್ನೋದು ನಮ್ಮ ಮಾನಸಿಕವಾಗಿ, ನಮ್ಮ ಮೆಂಟಲಿ, ನಮ್ಮ ಆಲೋಚನೆಗೆ, ನಮ್ಮ ಬುದ್ಧಿಗೆ, ಇದಕ್ಕೆ ಸಂಬಂಧಪಡೋದು ಈ ಪ್ರೆಷರ್, ಒತ್ತಡ. ಅರ್ಥ ಆಯ್ತಾ? ಹೇಗೆ ಇದಕ್ಕೆ ಏನು ವ್ಯತ್ಯಾಸ ಏನಿರುತ್ತೆ ಅಂದರೆ, ಪ್ರೆಷರ್ ಅಂದರೆ ಬರೀ ಮೆಂಟಲಿ ಅಂತಲ್ಲ. ಈಗ ನಾವು ಕೈಯಿಂದ ಒಂದು ವಸ್ತುವಿನ ಮೇಲೆ ಬಲನೂ ಆಗುತ್ತೆ, ಬಲವನ್ನು ಒತ್ತಿದಾಗ ಉಂಟಾಗುವಂಥದ್ದು, ಅತಿಯಾದ ಬಲವನ್ನು ಒತ್ತಿದಾಗ ಪ್ರೆಷರು ಉಂಟಾಗುತ್ತೆ, ಒತ್ತಡನೂ ಉಂಟಾಗುತ್ತೆ, ಅದೂ ಇರುತ್ತೆ. ಆದರೆ ಇಲ್ಲಿ ಏನು ವ್ಯತ್ಯಾಸ ಇದೆ ಇವೆರಡು? ಏನಾಗಾದರೆ ಬಲ ಅಂದ್ರೇನು, ಬಲ ಪ್ರಯೋಗ ಅಂದ್ರೇನು, ಒತ್ತಡ ಅಂದ್ರೇನು, ಯಾವುದ್ರ ಮೇಲೆ ಪ್ರಯೋಗ ಮಾಡ್ತೀವಿ, ಅದು ಹೇಗೆ ಉಂಟಾಗುತ್ತೆ, ಎಲ್ಲಿ ಬಳಸ್ತೀವಿ ಅನ್ನೋದನ್ನು ಸ್ಟಡಿ ಮಾಡೋಣ. ಓಕೆ, in class 7 you have learned how objects move. 7ನೇ ತರಗತಿಲಿ ವಸ್ತುಗಳು ಹೇಗೆ ಚಲಿಸುತ್ತೆ, ಹೇಗೆ ವಸ್ತುಗಳು ಮೂವ್ ಆಗುತ್ತೆ, ಹೇಗೆ ಚಲನೆ ಮಾಡುತ್ತೆ ಅಂತೇಳಿ ಓದಿದ್ದೀರಾ. ಡು ಯು ರೀಕಾಲ್ ಹೌ ವಿ ಕ್ಯಾನ್ ಡಿಸೈಡ್ ವೆದರ್ ಆ್ಯನ್ ಆಬ್ಜೆಕ್ಟ್ ಈಸ್ ಮೂವಿಂಗ್ ಫಾಸ್ಟರ್ ದ್ಯಾನ್ ಅದರ್? ನೀವು ನೆನಪು ಮಾಡ್ಕೊಳ್ಳಿ. ಡು ಯು ರೀಕಾಲ್ ಹೌ ವಿ ಕ್ಯಾನ್ ಡಿಸೈಡ್ ಅಂದರೆ ಹೇಗೆ ನಾವು ನಿರ್ಧಾರ ಮಾಡ್ತೀವಿ. ವೆದರ್ ಆ್ಯನ್ ಆಬ್ಜೆಕ್ಟ್ ಅಂದರೆ ಒಂದು ವಸ್ತು ಈಸ್ ಮೂವಿಂಗ್ ಫಾಸ್ಟರ್ ದ್ಯಾನ್ ಅದರ್, ಒಂದು ವಸ್ತು ಇನ್ನೊಂದು ವಸ್ತುವಿಗಿಂತ ವೇಗವಾಗಿ ಚಲಿಸ್ತಿದೆ ಅಂತೇಳಿ ಹೇಗೆ ಡಿಸೈಡ್ ಮಾಡ್ತೀವಿ ಅಂತೇಳಿ ಕೇಳ್ತಿದ್ದಾರೆ. ವಾಟ್ ಡಸ್ ದ ಡಿಸ್ಟೆನ್ಸ್ ಮೂವ್ಡ್ ಬೈ ಆನ್ ಆಬ್ಜೆಕ್ಟ್ ಇನ್ ಯೂನಿಟ್ ಟೈಮ್ ಇಂಡಿಕೇಟ್ಸ್? ಯಾವ ರೀತಿ ನಾವು ಡಿಸೈಡ್ ಮಾಡ್ತೀವಿ ಅಂದರೆ, ಆ ವಸ್ತು ಒಂದು ಸೆಕೆಂಡಲ್ಲಿ, ಒಂದು ಯೂನಿಟ್ ಅಂದರೆ ಇಲ್ಲಿ ಆಬ್ಜೆಕ್ಟ್ ಇನ್ ಆನ್ ಯೂನಿಟ್ ಟೈಮಾ ಅಂದರೆ ಒಂದು ಏಕಮಾನ ಕಾಲದಲ್ಲಿ ಯಾವುದೋ ಒಂದು ಟೈಮ್ನ ಇಟ್ಕೊಂಡಿರ್ತೀವಿ, ಇಷ್ಟು ಟೈಮಲ್ಲಿ ಚಲಿಸಿದ ದೂರ ಏನನ್ನು ಸೂಚಿಸುತ್ತೆ ಅಂತ. ಅಂದರೆ ವಾಟ್ ಡಸ್ ದ ಡಿಸ್ಟೆನ್ಸ್ ಮೂವ್ಡ್ ಬೈ ಆನ್ ಆಬ್ಜೆಕ್ಟ್, ಆ ಆಬ್ಜೆಕ್ಟ್ ಇದೆಯಲ್ಲ, ಚಲಿಸಿದ ವಸ್ತು ಏನಾಗುತ್ತೆ, ಅದು ಎಷ್ಟು ದೂರವನ್ನು ಚಲಿಸಿತು, ಎಷ್ಟು ಟೈಮಿಗೆ, ಎಷ್ಟು ಸೆಕೆಂಡಿಗೆ ಎಷ್ಟು ದೂರ ಹೋಯಿತು ಅನ್ನೋದನ್ನು ಸೂಚಿಸುತ್ತದೆಯೇ, ಅದ್ರ ಮೂಲಕ ಏನಾದರೂ ನಾವು ಕಂಡುಹಿಡಿತೀವ ಅಂತ ಇಲ್ಲಿ ಕ್ವಶನ್ ಕೇಳ್ತಿದ್ದಾರೆ. ಅಂದರೆ ಈಗ ಒಂದು ಸೆಕೆಂಡ್ಗೆ ಈ ಎರಡು ವಸ್ತುಗಳನ್ನ ಬಿಡೋದು, ಅದರಲ್ಲಿ ಯಾವುದು ಫಾಸ್ಟಾಗಿ ಚಲಿಸುತ್ತೆ, ಫಾಸ್ಟಾಗಿ ಹೋಗಿ ಒಂದಷ್ಟು ದೂರವನ್ನು ಚಲಿಸುತ್ತೆ, ಅದರಿಂದ ನಾವೇನಾದರೂ ಅಯ್ಯೋ ಈ ವಸ್ತು ವೇಗವಾಗಿ ಚಲಿಸುತ್ತೆ ಅಂತೇಳಿ ಡಿಸೈಡ್ ಮಾಡ್ತೀವ ಅಂತ ಕ್ವಶನ್ ಕೇಳ್ತಿದ್ದಾರೆ. ಆ ಥರನಾ? ಯು ಆಲ್ಸೋ ನೋ ದಟ್ ದ ಮೂವಿಂಗ್ ಆಬ್ಜೆಕ್ಟ್ ಲೈಕ್ ಎ ಬಾಲ್ ರೋಲಿಂಗ್ ಆನ್ ದ ಗ್ರೌಂಡ್ ಸ್ಲೋಸ್ ಡೌನ್. ನಿಮ್ಮೆಲ್ಲರಿಗೂ ಗೊತ್ತು, ಯಾವುದೋ ಒಂದು ಚೆಂಡು ಬಾಲನ್ನು ತಗೊಂಡು ಏನು ಮಾಡ್ತೀವಿ, ಅದನ್ನು ಕೆಳಗೆ ಬಿಟ್ಬಿಡ್ತೀವಿ, ಅರ್ಥ ಆಯ್ತಾ, ನೆಲದ ಮೇಲೆ. ಅದೇನಾಗುತ್ತೆ, ಆ ಚೆಂಡನ್ನು ನಾವು ಬಿಟ್ಟಾಗ ಏನಾಗುತ್ತೆ, ಚೆಂಡು ಉರುಳ್ಕೊಂಡು ಹೋಗಿ ಸ್ವಲ್ಪ ದೂರ ಹೋಗಿ ನೆಲದ ಮೇಲೆ, ಗ್ರೌಂಡ್ ಸ್ಲೋ ಡೌನ್, ನೆಲದ ಮೇಲೆ ನಿಧಾನವಾಗಿ ನಿಂತ್ಕೊಳುತ್ತೆ. ಈಗ ಕೈಯಲ್ಲಿರೋ ಚೆಂಡನ್ನ ನೆಲಕ್ಕೆ ಬಿಡ್ತೀವಿ, ಒಂದು ಸ್ವಲ್ಪ ದೂರ ಚಲಿಸುತ್ತೆ, ಆಮೇಲೆ ಸಮತಟ್ಟಾದ ನೆಲನೋ ಯಾವುದೋ ಒಂದು ಪ್ರದೇಶ ಸಿಕ್ತು ಅಂದರೆ ಸ್ವಲ್ಪ ನಿಧಾನವಾಗಿ ಅಲ್ಲಿ ನಿಂತ್ಕೊಳ್ಳುತ್ತೆ. ಸಮ್ಟೈಮ್ಸ್ ಇಟ್ ಮೇ ಚೇಂಜ್ ಇಟ್ಸ್ ಡೈರೆಕ್ಷನ್ ಆಫ್ ದ ಮೋಷನ್. ಆ ಥರ ನಿಂತ್ಕೊಳ್ಳಬಹುದು ಅಥವಾ ಅದರ ದಾರಿಯನ್ನು ಬದಲಾಯಿಸ್ಬೋದು. ನಾವು ಬಿಟ್ಟಂಥ ಚೆಂಡು ನೇರವಾಗಿ ಹೋಗಬೇಕು ಅಂತಿಲ್ಲ, ಬಿಟ್ಟ ತಕ್ಷಣ ಒಂದು ಸ್ವಲ್ಪ ದೂರ ಹೋಗಿ ನಿಂತ್ಕೊಳ್ಳೇಬೇಕು ಅಂತಿಲ್ಲ, ಬೇರೆ ದಿಕ್ಕನ್ನು ತಗೊಳ್ಬೋದು. ಚೇಂಜ್ ಇಟ್ಸ್ ಡೈರೆಕ್ಷನ್, ಬೇರೆ ದಿಕ್ಕಿನಲ್ಲೂ ಸಹ ಚಲಿಸ್ಬೋದು. ಒಂದು ಸ್ವಲ್ಪ ಹಳ್ಳ ಇತ್ತು ಅಂದರೆ ಆ ಕಡೆಗೆ ಅದರ ದಿಕ್ಕನ್ನು ಬದಲಾಯಿಸ್ಬೋದು, ಅಥವಾ ಯಾವುದೋ ಒಂದು ಸ್ವಲ್ಪ ಸ್ಲೋಪ್ ಇತ್ತು ಅಂದರೆ ಆ ಕಡೆಗೆ ಚೆಂಡು ಮೂವ್ ಆಗ್ಬೋದು. ಇಟ್ ಈಸ್ ಆಲ್ಸೋ ಪಾಸಿಬಲ್ ದಟ್ ದ ಬಾಲ್ ಮೇ ಸ್ಲೋ ಡೌನ್ ಆ್ಯಂಡ್ ಆಲ್ಸೋ ಚೇಂಜ್ ಇಟ್ಸ್ ಡೈರೆಕ್ಷನ್. ಇಲ್ಲಿ ನಾವು ಬಿಟ್ಟಂತಹ ಚೆಂಡು ಸ್ಲೋ ಡೌನ್, ಅದು ನೆಲದ ಮೇಲೆ ನಿಂತ್ಕೊಳ್ಳಬಹುದು ಅಥವಾ ಅದರ ದಿಕ್ಕನ್ನು ಬದಲಾಯಿಸಲೂಬಹುದು. ಹ್ಯಾವ್ ಯು ಎವರ್ ವಂಡರ್ಡ್ ವಾಟ್ ಮೇಕ್ಸ್ ಆನ್ ಆಬ್ಜೆಕ್ಟ್ ಸ್ಲೋ ಡೌನ್ ಆರ್ ಗೋ ಫಾಸ್ಟರ್ ಆರ್ ಚೇಂಜ್ ಇಟ್ಸ್ ಡೈರೆಕ್ಷನ್ ಆಫ್ ಮೋಷನ್? ಹಾಗಾದರೆ ಅಲ್ಲಿ ಹ್ಯಾವ್ ಯು ಎವರ್ ವಂಡರ್ ಅಂದರೆ ನಿಮಗೆಲ್ಲ ಒಂದು ಅದ್ಭುತ, ಒಂದು ಆಶ್ಚರ್ಯ ಕಾದಿರುತ್ತೆ. ನಾವು ಬಿಟ್ಟಂಥ ಚೆಂಡು ಹೀಗೆ ಆಗುತ್ತೆ ಅಂತ ನಮ್ಮ ಕೈಯಲ್ಲಿ ಇವತ್ತಿಗೂ ಸಹ ಹೇಳೋಕ್ಕಾಗಲ್ಲ ಅಲ್ವಾ. ನೆಲದ ಮೇಲೆ ಬಿಟ್ಟಂಥ ಚೆಂಡು ಏನಾಗ್ಬೋದು,
ಮೇಕ್ ಎನ್ ಆಬ್ಜೆಕ್ಟ್ಸ್, ಆ ವಸ್ತು ಸ್ಲೋ ಡೌನ್, ಅಲ್ಲೇ ನಿಂತ್ಕೊಳ್ಳಬಹುದು, ಗೋ ಫಾಸ್ಟರ್, ಅದು ತುಂಬ ವೇಗವಾಗಿ ಚಲಿಸ್ಬಿಡ್ಬೋದು, ಆರ್ ಚೇಂಜ್ ಇಟ್ಸ್ ಡೈರೆಕ್ಷನ್, ಅದು ತನ್ನ ದಿಕ್ಕನ್ನೇ ಬದಲಾಯಿಸ್ಬೋದು. ಯಾವ ರೀತಿಯ ಬದಲಾವಣೆ ಬೇಕಾದರೂ ಆಗ್ಬೋದು, ಅದು ನಮ್ಮ ಆಶ್ಚರ್ಯವನ್ನು ಉಂಟು ಮಾಡುತ್ತೆ. ಹೌದಲ್ವಾ? ಇವತ್ತಿಗೂ ಅಷ್ಟೇ, ನಾನು ಕೆಳಗೆ ಚೆಂಡು ಬಿಡ್ತೀನಿ ನೆಲದ ಮೇಲೆ ಅಂತ ಅಂದರೆ ಅದು ಯಾವ ಥರ ಆದರೂ ತನ್ನ ಚಲನೆಯನ್ನು ಮುಂದುವರಿಸುತ್ತೆ ಅಂತ ನಾವು ಊಹಿಸೋಕ್ಕೂ ಸಾಧ್ಯ ಆಗಲ್ಲ ಅಲ್ವಾ? ಆ ಚೆಂಡು ಮತ್ತು ನಾವು ಬಿಡ್ತಕ್ಕಂಥ ನೆಲದ ಮೇಲೆ ಡಿಪೆಂಡ್ ಆಗಿರುತ್ತೆ ಅಲ್ವಾ? ಅಥವಾ ವಾತಾವರಣವನ್ನು ಎನ್ವಿರಾನ್ಮೆಂಟು ಸಪೋರ್ಟ್ ಮಾಡ್ಬೋದು. ಆ ಟೈಮಲ್ಲಿ ಹೆಚ್ಚು ಗಾಳಿ ಬರೋದು ಅಥವಾ ಏನೋ ನೀರೇ ಹರ್ಕೊಂಡು ಬಂದುಬಿಡ್ತು, ಆವಾಗ ಅದು ತನ್ನ ದಿಕ್ಕನ್ನು ಬೇರೆ ಕಡೆ ಚೆಂಡು ಹೋಗ್ಬೋದು, ಅಥವಾ ಗಾಳಿಗೆ ಜೋರಾಗಿ ಮೂವ್ ಫಾಸ್ಟ್ ಆಗ್ಬೋದು. ಆ ಟೈಮಲ್ಲಿ ಏನಾಗುತ್ತೆ ಅಂತ ಅದನ್ನು ನಾವು ಇಟ್ಸ್ ಎ ವಂಡರ್, ಅದಕ್ಕೆ ಹೇಳ್ತಿದ್ದೆ ನೋಡಿ, ಎವರ್ ವಂಡರ್, ಯಾವತ್ತಿಗೂ ಸಹ ಅದು ಯಾವತ್ತಿಗೂ ಚೆಂಡನ್ನು ನಾವು ಬಿಟ್ವಿ ಅಂದರೆ ಅದು ವಂಡರ್, ಅದೊಂದು ಅದ್ಭುತ, ಆಶ್ಚರ್ಯವೇ. ಲೆಟ್ ಅಸ್ ರೀಕಾಲ್ ಸಮ್ ಆಫ್ ಅವರ್ ಎವ್ರಿ ಡೇ ಎಕ್ಸ್ಪೀರಿಯನ್ಸ್. ಹಾಗಾದರೆ ನಾವು ಪ್ರತಿದಿನ ನಮ್ಮ ನೋಡ್ತಕ್ಕಂಥ ಕೆಲವೊಂದು ಅನುಭವಗಳನ್ನ ನಾವು ಹಂಚ್ಕೊಳ್ಳೋಣ. ಈ ರೀತಿ ಎಷ್ಟೊಂದು ಘಟನೆಗಳು ನಡೀತಿರುತ್ತೆ ಅಲ್ವಾ ನಮ್ಮ ದಿನನಿತ್ಯದಲ್ಲಿ. ವಾಟ್ ಡು ಯು ಡೂ ಟು ಮೇಕ್ ಎ ಫುಟ್ಬಾಲ್ ಮೂವ್? ಹಾಗಾದರೆ ಒಂದು ಕಾಲ್ ಚೆಂಡು, ಫುಟ್ಬಾಲ್ ಹಾಗಾದರೆ ಹೇಗೆ ಚಲಿಸುತ್ತೆ? ಫುಟ್ಬಾಲ್ ಇಲ್ಲಿದೆ ನೋಡಿ ಚಿತ್ರದಲ್ಲಿ, ಫುಟ್ಬಾಲ್ ಇದೆಯಲ್ಲ, ಅದನ್ನು ಅದು ಹೇಗೆ ಚಲಿಸ್ಬೋದು? ವಾಟ್ ಡು ಯು ಡೂ ಟು ಮೇಕ್ ಎ ಮೂವಿಂಗ್ ಎ ಬಾಲ್ ಮೂವ್ ಫಾಸ್ಟರ್? ಹಾಗಾದರೆ ಚಲಿಸುತ್ತಿರುವಂಥ ಚೆಂಡು ಹೇಗೆ ಹೆಚ್ಚು ವೇಗವಾಗಿ ಚಲಿಸುತ್ತೆ? ಹೌ ಡಸ್ ಎ ಬಾಲ್? ಒಬ್ಬ ಗೋಲ್ ಕೀಪರ್, ಚೆಂಡನ್ನು ಫುಟ್ಬಾಲ್ ಆಟವನ್ನು ಆಡ್ತಕ್ಕಂತಹ ಒಬ್ಬ ಗೋಲ್ ಕೀಪರ್ ಆ ಚೆಂಡನ್ನು ಹೇಗೆ ತಡಿತಾನೆ? ಇಲ್ಲಿ ಹಿಡಿತಿದೆ ನೋಡಿ, ಈ ಥರ ಸ್ಟಾಪ್ ಮಾಡ್ತಾನೆ. ಎ ಹಾಕಿ ಪ್ಲೇಯರ್ ಚೇಂಜಸ್ ದ ಡೈರೆಕ್ಷನ್ ಆಫ್ ಮೂವಿಂಗ್ ಎ ಬಾಲ್ ವಿತ್ ಫ್ಲಿಕ್ ಆಫ್ ದ ಸ್ಟಿಕ್. ಅದೇ ರೀತಿ ಇಲ್ಲಿ ಹಾಕಿ ಪ್ಲೇಯರ್, ಸೆಕೆಂಡ್ ಪಿಕ್ಚರಲ್ಲಿ ಇದೆಯಲ್ಲ, ಇಲ್ಲಿ ಹಾಕಿ ಪ್ಲೇಯರು ಸ್ಟಿಕ್, ಈ ಕೋಲಲ್ಲಿ ಆ ಚೆಂಡನ್ನು ಹೊಡೆಯೋದ್ರ ಮೂಲಕ ಅದರ ದಿಕ್ಕನ್ನು, ಅದರ ಚಲನೆಯನ್ನು ಹೇಗೆ ಬದಲಾಯಿಸ್ತಾನೆ ಅಂದರೆ ಬೇರೆ ಕಡೆಗೆ ಹೋಗುವ ಹಾಗೆ, ಅಂದರೆ ಎಲ್ಲಿ ಗುಂಡಿ ಇರುತ್ತೆ ಅಲ್ಲಿಗೆ ಹೋಗ್ಬೇಕದು, ಆ ಥರ ಅದರ ದಿಕ್ಕನ್ನು ಹೇಗೆ ಬದಲಾಯಿಸ್ತಾನೆ. ಹೌ ಡು ಫೀಲ್ಡರ್ ಸ್ಟಾಪ್ ಎ ಬಾಲ್? ಇಲ್ಲಿ ನೋಡಿ, ಕ್ರಿಕೆಟ್ ಆಟಗಾರ ಬ್ಯಾಟ್ಮನ್ ಹೊಡೆದಂಥ ಬಾಲಿನ ಫೀಲ್ಡ್ ಒಳಗಡೆನೆ ಹೇಗೆ ತಡಿತಾನೆ? ಫೀಲ್ಡರ್. ಹೌ ಡು ಫೀಲ್ಡರ್ ಸ್ಟಾಪ್ ಎ ಬಾಲ್ ಇಟ್ ಬೈ ಎ ಬ್ಯಾಟ್ಮ್ಯಾನ್ ಹೊಡೆದಂತಹ ಚೆಂಡನ್ನು ನಿಂತಿರ್ತಕ್ಕಂತಹ ಫೀಲ್ಡರ್, ಚೆಂಡನ್ನು ತಡೆಯೋಕ್ಕೆ ನಿಂತಿರ್ತಕ್ಕಂತಹ ಫೀಲ್ಡರ್ಗಳು ಹೇಗೆ ತಡೀತಾರೆ? ಇನ್ ಆಲ್ ದೀಸ್ ಸಿಚುವೇಶನ್ಸ್ ದ ಬಾಲ್ ಈಸ್ ಐದರ್ ಮೇಡ್ ಟು ಮೂವ್ ಫಾಸ್ಟರ್ ಆರ್ ಸ್ಲೋ ಆರ್ ಇಟ್ಸ್ ಚೇಂಜ್ ಡೈರೆಕ್ಷನ್ ಆಫ್ ಮೋಷನ್ ಇಸ್ ಚೇಂಜ್. ಅರ್ಥ ಆಯ್ತಾ? ಈ ಮೂರೂ ಘಟನೆಗಳಲ್ಲಿ ಏನಾಗ್ತಿದೆ, ಇಲ್ಲಿ ಏನಾಗುತ್ತೆ, ಕೆಲವೊಂದ್ಸಲ ಚೆಂಡು ನಿಂತ್ಕೋಬೋದು, ಅರ್ಥ ಆಯ್ತಾ? ಕೆಲವೊಂದ್ಸಲ ಹೆಚ್ಚು ಫಾಸ್ಟಾಗಿ ಹೋಗ್ಬೋದು, ಕೆಲವೊಂದ್ಸಲ ತನ್ನ ದಿಕ್ಕನ್ನು ಬದಲಾಯಿಸ್ಬೋದು. ಇಲ್ಲಿ ನಿಂತ್ಕೊಂಡ್ಬಿಟ್ಟಿದೆ ಇಲ್ಲಿ ಚೆಂಡು ಅಲ್ವಾ, ಇಲ್ಲಿ ದಿಕ್ಕನ್ನು ಬದಲಾಯಿಸುತ್ತೆ, ಇಲ್ಲಿ ಏನಾಗುತ್ತೆ, ಹೆಚ್ಚು ಮುಂದಕ್ಕೆ ಓಡ್ಬೋದು ಈ ಚೆಂಡು. ಆ ಥರ ಮೂರೂ ಘಟನೆಗಳಲ್ಲೂ ಯಾವ ರೀತಿಯ ಬದಲಾವಣೆ ಬೇಕಾದರೂ ಸಾಧ್ಯ ಇದೆ. ಅರ್ಥ ಆಗ್ತಿದ್ಯಾ? ವಿ ಆಫ್ಟನ್ ಸೇ ದಟ್ ಎ ಫೋರ್ಸ್ ಹ್ಯಾಸ್ ಬೀನ್ ಅಪ್ಲೈಡ್ ಆನ್ ಎ ಬಾಲ್ ವೆನ್ ಇಟ್ ಈಸ್ ಕಿಕ್ಡ್. ಏನು, ನಾವು ಒಂದು ಬಾಲನ್ನು, ಚೆಂಡನ್ನು ತೆಗೆದುಕೊಂಡು ಆ ಚೆಂಡಿನ ಮೇಲೆ ನಾವು ಫೋರ್ಸ್ ಹ್ಯಾಸ್ ಬೀನ್ ಅಪ್ಲೈಡ್ ಆನ್ ಎ ಬಾಲ್, ನಮ್ಮ ಬಲವನ್ನು ಪ್ರಯೋಗ ಮಾಡಿ ಅದನ್ನು ಕಿಕ್ ಮಾಡಿದಾಗ, ಒದ್ದಾಗ, ಒಂದು ಬಾಲ್ನನ್ನು ನಾವು ನಮ್ಮ ಕಾಲಿನ ಬಲದಿಂದ ಏನು ಮಾಡ್ತೀವಿ, ಕಿಕ್ ಮಾಡ್ತೀವಿ, ಒದಿತೀವಿ. ಅಥವಾ ಪುಷ್ಡ್ ಅಂದ್ರೇನು, ತಳ್ಳೋದು, ಥ್ರಾನ್ ಎಸೆದಾಗ ಅಥವಾ ಎಸೆಯೋದು, ಆರ್ ಫ್ಲಿಕ್ಡ್ ಅಥವಾ ಹೊಡೆದು. ಒಂದು ಬಾಲನ್ನು ನಾವು ದೇಹದ ಬಲವನ್ನು ಉಪಯೋಗಿಸಿ ಅದ್ರ ಮೇಲೆ ಬಲ ಪ್ರಯೋಗ ಮಾಡ್ತೀವಿ. ಫೋರ್ಸ್ ಹ್ಯಾಸ್ ಬಿನ್ ಅಪ್ಲೈಡ್ ಆನ್ ಎ ಬಾಲ್ ಮೇಲೆ ಹೊಡಿಬೋದು, ಎಸಿಬೋದು, ಅಥವಾ ಅದನ್ನು ತಳ್ಬೋದು, ಅಥವಾ ಅದನ್ನು ಒದಿಬೋದು. ವಾಟ್ ಈಸ್ ಎ ಫೋರ್ಸ್? ಹಾಗಾದರೆ ಬಲ ಅಂದ್ರೆ ಏನು? ಬಲ ಅಂದರೆ ಏನಾಗಾದರೆ, ವಾಟ್ ಕ್ಯಾನ್ ಇಟ್ ಟು ಡೂ ಬಾಡೀಸ್ ಆನ್ ವಿಚ್ ಇಟ್ ಈಸ್ ಅಪ್ಲೈಡ್? ಹಾಗಾದರೆ ವಸ್ತುಗಳ ಮೇಲೆ ಎಂತಹ ಪರಿಣಾಮ ಉಂಟು ಮಾಡುತ್ತೆ ಈ ಥರ ನಾವು ಬಲ ಪ್ರಯೋಗ ಮಾಡಿದಾಗ? ವಾಟ್ ಕ್ಯಾನ್ ವಿ ಡೂ ದ ಬಾಡೀಸ್ ಆನ್ ವಿಚ್ ಈಸ್ ಅಪ್ಲೈಡ್? ಯಾವ ರೀತಿಯ ಪರಿಣಾಮ ಉಂಟಾಗುತ್ತೆ ನಾವು ಈ ರೀತಿ ಬಲ ಪ್ರಯೋಗವನ್ನು ಮಾಡೋದ್ರಿಂದ? ವಿ ಶಾಲ್ ಸೀಕ್ ಆನ್ಸರ್ ಟು ಸಚ್ ಕ್ವಶನ್ಸ್ ಇನ್ ದಿಸ್ ಚಾಪ್ಟರ್. ಈ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಈ ಲೆಸನಲ್ಲಿ, ಈ ಒಂದು ಬಲ ಮತ್ತು ಒತ್ತಡ ಎಂಬ ಚಾಪ್ಟರ್ನಲ್ಲಿ
ನೋಡೋಣ. ನಮ್ಮ ಬಲ ಪ್ರಯೋಗ ಮಾಡೋದ್ರಿಂದ ಏನೇನು ಪರಿಣಾಮ ಆಗುತ್ತೆ ಅಂತ. ಅರ್ಥ ಆಯ್ತಾ? ಸಿ 7.1 ನೋಡಿ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ, ಪೇಜ್ ನಂಬರ್ 77. ಫೋರ್ಸ್ ಎ ಪುಷ್ ಆರ್ ಎ ಪುಲ್. ಬಲ ಅಂದ್ರೆ ಏನು, ಏನಾಗಿರುತ್ತೆ ಅದು? ಎ ಪುಷ್, ತಳ್ಳೋದು ಅಥವಾ ಎಳಿಯೋದಾ? ಬಲ ಪ್ರಯೋಗ ಮಾಡೋದು ಅಂದರೆ ತಳ್ಳೋದಾ ಅಥವಾ ಎಳಿಯೋದಾ ಅಂತ ಕ್ವಶನ್ ಕೇಳ್ತಿದ್ದಾರೆ. ಎಳಿಯೋದು ಬಲನಾ, ಫೋರ್ಸಾ, ಅಥವಾ ತಳ್ಳೋದು ಫೋರ್ಸಾ ಅಂತ ಕೇಳ್ತಿದ್ದಾರೆ. ನೋಡೋಣ. ಆಕ್ಷನ್ಸ್ ಲೈಕ್ ಪಿಕ್ಕಿಂಗ್. ಪಿಕ್ಕಿಂಗ್ ಅಂದರೆ ಏನು ಹೇಳಿ? ಆಯ್ದುಕೊಳ್ಳೋದು, ಸೆಲೆಕ್ಟ್ ಮಾಡ್ಕೊಳ್ಳೋದು. ಓಪನಿಂಗ್, ತೆರೆಯೋದು. ಶಟ್ಟಿಂಗ್, ಮುಚ್ಚುವುದು. ಕಿಕ್ಕಿಂಗ್, ಒದೆಯುವುದು. ಹಿಟ್ಟಿಂಗ್, ಬಾರಿಸುವುದು. ಲಿಫ್ಟಿಂಗ್, ಎತ್ತುವುದು. ಫ್ಲಿಕ್ಕಿಂಗ್, ಒಡೆಯುವುದು. ಪುಷಿಂಗ್ ಏನು? ತಳ್ಳುವುದು. ಪುಲ್ಲಿಂಗ್ ಅಂದರೆ ಎಳೆಯುವುದು. ಪುಷ್ ಅಂದರೆ ತಳ್ಳು, ಅರ್ಥ ಆಯ್ತಾ? ತಳ್ಳು ಅಂತ ಪುಷ್ ಅಂದರೆ. ಪುಲ್ ಅಂದರೆ ಎಳೆ. Okay. Use it to describe certain tasks. Each of these actions usually results in some kind of changes in the state of motion of an object. ಏನು ಈ ಕ್ರಿಯೆಯಲ್ಲಿ ಏನು ಇದನ್ನು ಇಷ್ಟೆಲ್ಲ ಮಾಡ್ತೀವಿ ಅನ್ಕೊಳ್ಳಿ. ಈಚ್ ಆಫ್ ದೀಸ್ ಆಕ್ಷನ್, ಈ ಎಲ್ಲ ಪ್ರಯೋಗಗಳನ್ನು ಯೂಶುವಲಿ ರಿಸಲ್ಟ್ಸ್ ಇನ್ ಸಮ್ ಕೈಂಡ್ ಆಫ್ ಚೇಂಜಸ್ ಇನ್ ಸ್ಟೇಟ್ ಆಫ್ ಮೋಷನ್. ಆ ವಸ್ತುಗಳ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತೆ? ನಾವು ಒದೆಯೋದು, ತಳ್ಳೋದು, ಎಳೆಯೋದು, ಮುಚ್ಚೋದು, ತೆರೆಯೋದು, ಸೆಲೆಕ್ಟ್ ಮಾಡ್ಕೊಳ್ಳೋದು, ಇದೆಲ್ಲವೂ ಏನೋ ಈ ಕ್ರಿಯೆ ಇಷ್ಟೊಂದೆಲ್ಲ ಮಾಡೋದ್ರಿಂದ ಆ ಚಲನೆ ಇರುತ್ತಲ್ಲ, ಆ ವಸ್ತು ಒಂದು ಚಲನೆಯಲ್ಲಿರುತ್ತಲ್ಲ, ಆ ವಸ್ತುವಿನ ಸ್ಥಿತಿ ಮೇಲೆ ಯಾವ ರೀತಿಯ ಬದಲಾವಣೆ ಆಗುತ್ತೆ ಅಂದರೆ ಸಮ್ ಕೈಂಡ್ ಆಫ್ ಚೇಂಜಸ್ ಇನ್ ದ ಸ್ಟೇಟ್ ಆಫ್ ಮೋಷನ್ ಆಫ್ ಎನ್ ಆಬ್ಜೆಕ್ಟ್. ಈಗ ಯಾವುದೋ ಒಂದು ಬಾಲ್, ರಬ್ಬರ್ ಬಾಲ್ನೇ ತೊಗೊಂಡಿದ್ವಿ, ಅದನ್ನು ಏನು ಪಿಕ್ಕಿಂಗ್, ಸೆಲೆಕ್ಟ್ ಮಾಡ್ಕೊಳ್ತೀವಿ ಅಂದ್ಕೊಳ್ಳಿ. ಆಮೇಲೆ ಅದಕ್ಕೆ ಹಿಟ್ಟು ಹೊಡಿತೀವಿ, ಚೆನ್ನಾಗಿ ಅದಕ್ಕೆ ಬಾರಿಸಿದಾಗ ಅದು ಸ್ಟ್ರಂಕ್ ಆಗುತ್ತೆ ಅಲ್ವಾ ರಬ್ಬರ್ ಬಾಲ್. ಅಥವಾ ಅದಕ್ಕೆ ಹೊಡೆದಾಗ ಅಥವಾ ಪುಷ್ ತಳ್ಳಿದಾಗ ಅದು ಒಳಕ್ಕೆ ಹೋಗುತ್ತೆ. ಈ ಥರ ಅಂದರೆ ಅವುಗಳ ಸ್ಥಿತಿ ಅಂದರೆ ಅದು ಯಾವ ಘನ ಸ್ಥಿತಿಲಿರುತ್ತೆ, ಅಥವಾ ಅದರ ಆಕಾರವನ್ನು ಬದಲಾವಣೆ ಮಾಡ್ಕೊಳುತ್ತೋ, ಅಥವಾ ಅದು ಮುರಿದೇ ಹೋಗುತ್ತೋ ಅಥವಾ ಹೊಡೆದೇ ಹೋಗುತ್ತೋ, ಈ ರೀತಿ ನಾವು ಇಷ್ಟೊಂದು ರೀತಿಯ ಪರಿಣಾಮಗಳನ್ನು, ಈ ರೀತಿಯ ಆ್ಯಕ್ಷನ್ಗಳನ್ನ, ಹೊಡೆಯೋದು, ತಳ್ಳೋದು, ಸೆಲೆಕ್ಟ್ ಮಾಡ್ಕೊಳ್ಳೋದು, ತೆರೆಯೋದು, ಅದನ್ನು ಓಪನ್ ಮಾಡೋದು, ಎಳೆಯೋದು, ಈ ಥರ ಎಲ್ಲ ಮಾಡಿದಾಗ ಈಚ್ ಆಫ್ ದೀಸ್ ಆ್ಯಕ್ಷನ್ ಯೂಶುವಲಿ ರಿಸಲ್ಟ್ಸ್ ಇನ್ ಸಮ್ ಕೈಂಡ್, ಸಾಮಾನ್ಯವಾಗಿ ಏನಾಗುತ್ತೆ, ಆ ಆಬ್ಜೆಕ್ಟ್ ಸಮ್ ಕೈಂಡ್ ಆಫ್ ಚೇಂಜ್ ಅಂದರೆ ಆ ವಸ್ತುವಿನಲ್ಲಿ ಕೆಲವು ರೀತಿಯ ಬದಲಾವಣೆ, ಏನು ಸಮ್ ಕೈಂಡ್ ಆಫ್ ಚೇಂಜಸ್ ಇನ್ ಸ್ಟೇಟ್ ಆಫ್ ಮೋಷನ್ ಆಫ್ ಎನ್ ಆಬ್ಜೆಕ್ಟ್. ಆ ವಸ್ತುವಿನ ಸ್ಥಿತಿಯಲ್ಲಿ ಬದಲಾವಣೆ ಉಂಟಾಗುತ್ತೆ. ಆ ವಸ್ತುವಿನ ಸ್ಥಿತಿಯಲ್ಲಿ ಉಂಟಾಗ್ತಕ್ಕಂಥ ಪರಿಣಾಮ ಏನಾಗಿರುತ್ತೆ, ಚೇಂಜಸ್ ಇರುತ್ತಂತೆ, ಒಂದೇ ಥರ ಇರಲ್ಲ ಅದು ಅಲ್ವಾ. ವಸ್ತುವಿನ ಮೇಲೆ ನಾವು ಬಲ ಪ್ರಯೋಗ ಮಾಡಿದಾಗ ಆ ವಸ್ತುವಿನ ಸ್ಥಿತಿ ಬದಲಾಗುತ್ತೆ ಅಂತ ಇದ್ರದ್ದು ಕನ್ಕ್ಲೂಷನ್ ಅಷ್ಟೆ. ಅರ್ಥ ಆಗ್ತಿದೆಯಾ? ಯಾವುದೇ ವಸ್ತುವಿನ ಮೇಲೆ ನಾವು ಬಲ ಪ್ರಯೋಗ ಮಾಡಿದಾಗ ಅದರ ವಸ್ತುವಿನ ಸ್ಥಿತಿ ಅದರಲ್ಲಿ ಬದಲಾವಣೆ ಆಗುತ್ತಾ ಅಂತ. ಕ್ಯಾನ್ ದೀಸ್ ಟರ್ಮ್ಸ್ ಬಿ ರೀಪ್ಲೇಸ್ಡ್ ವಿತ್ ಒನ್ ಆರ್ ಮೋರ್ ಟರ್ಮ್ಸ್? ಲೆಟ್ ಅಸ್ ಫೈಂಡ್ ಔಟ್. ಹಾಗಾದರೆ ಈ ಎಲ್ಲ ಕ್ರಿಯೆಗಳನ್ನು ಒಂದು ಅಥವಾ ಹೆಚ್ಚಿನ ಕ್ರಿಯೆಗಳಿಂದ ಬದಲಾಯಿಸಬಹುದೇ ಅಂತ ಕಂಡುಹಿಡಿಯೋಣ. ಹಾಗಾದರೆ ಈಗ ನಾವು ಒಂದು ಥರ ಮಾಡಿದ್ರೆ ಓಕೆ, ಎಲ್ಲ ಕ್ರಿಯೆ ಒನ್ ಆರ್ ಮೋರ್ ಟರ್ಮ್ಸ್, ಹೆಚ್ಚು ಒಂದು ವಸ್ತುವಿನ ಮೇಲೆ ಈಗ ಏನೇನು ಓದಿದ್ವಿ, ಹಿಟ್ಟಿಂಗು, ಕಿಕ್ಕಿಂಗು, ಶಟ್ಟಿಂಗು, ಇದೆಲ್ಲ ಮಾಡಿದ್ರೆ ಆ ವಸ್ತುವಿನ ಸ್ಥಿತಿ ಬದಲಾಗುತ್ತಾ ಅಂತ ನೋಡೋಣ. ಸಿ ಪಿಕ್ಚರ್ ನೋಡಿ. ಎ ಗೋಲ್ ಕೀಪರ್ ಸೇವಿಂಗ್ ಎ ಗೋಲ್ ಅಂದರೆ ಗೋಲ್ ಕೀಪರ್ ಏನು ಮಾಡ್ತಿದ್ದಾನೆ, ಚೆಂಡನ್ನು ತಡೀತಿದ್ದಾನೆ ಅಲ್ವಾ. ನೆಟ್ ಒಳಗೆ ಹೋಗ್ತಕ್ಕಂಥ ಚೆಂಡನ್ನು ತಡೀತಿದ್ದಾನೆ. ಎ ಹಾಕಿ ಪ್ಲೇಯರ್ ಫ್ಲಿಕ್ಕಿಂಗ್ ಎ ಬಾಲ್ ಆ್ಯಂಡ್ ಏನು ಹಾಕಿ ಆಟಗಾರ ಏನು ಮಾಡ್ತಿದ್ದಾನೆ, ಚೆಂಡನ್ನು ಹೊಡಿತಿರೋದು, ಫ್ಲಿಕ್ಕಿಂಗ್ ಹೊಡಿತಿದ್ದಾನೆ. ಆ್ಯಂಡ್ ಎ ಫೀಲ್ಡರ್ ಸ್ಟಾಪಿಂಗ್ ಎ ಬಾಲ್. ಹಾಗೆ ಕ್ಷೇತ್ರ ರಕ್ಷಕ, ಆ ಬಾಲನ್ನು ಕಾಪಾಡ್ಕೊಳ್ಳುವಂಥ ಕ್ಷೇತ್ರ ರಕ್ಷಕ ಇರ್ತಾನೆ, ಅವನೇನು ಮಾಡ್ತಾನೆ, ಚೆಂಡನ್ನು ತಡೀತಿದ್ದಾನೆ, ಸ್ಟಾಪಿಂಗ್ ದ ಬಾಲ್, ಆ ಚೆಂಡು ಮುಂದಕ್ಕೆ ಹೋಗ್ದಾಗೆ ತಡೀತಿದ್ದಾನೆ. ಆಕ್ಟಿವಿಟಿ 7.1 ನೋಡಿ.
Table 7.1 gives some examples of familiar situations involving motion of an object. ಏನು ಚಲಿಸುತ್ತಿರುವಂತಹ ವಸ್ತುಗಳು ಕೆಲವೊಂದು ಸಂದರ್ಭಗಳಲ್ಲಿ ಏನಾಗುತ್ತೆ, ಗಿವ್ ಸಮ್ ಎಕ್ಸಾಂಪಲ್ ಫೆಮಿಲಿಯರ್ ಸಿಚುವೇಶನ್. ಕೆಲವೊಂದು ಸಂದರ್ಭಗಳಲ್ಲಿ ಏನಾಗುತ್ತೆ, ಇನ್ವಾಲ್ವಿಂಗ್ ಮೋಷನ್ ಆಫ್ ಎನ್ ಆಬ್ಜೆಕ್ಟ್, ಚಲಿಸುತ್ತಿರುವಂತಹ ವಸ್ತುಗಳು ಕೆಲವೊಂದು ಸಂದರ್ಭಗಳಲ್ಲಿ ತನ್ನ ಸ್ಥಿತಿಯನ್ನು ಹೇಗೆ ಬದಲಾಯಿಸ್ಕೊಳ್ಳುತ್ತೆ, ಆ ವಸ್ತುವಿನ ಸ್ಥಿತಿ ಹೇಗೆ ಬದಲಾಗುತ್ತೆ ಅನ್ನೋದಕ್ಕೆ ಕೆಲವೊಂದು ಸಮ್ ಎಕ್ಸಾಂಪಲ್ಸ್, ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಯು ಕ್ಯಾನ್ ಹ್ಯಾಡ್ ಮೋರ್ ಸಚ್ ಸಿಚುವೇಶನ್ಸ್ ಆರ್ ರೀಪ್ಲೇಸ್ ದೋಸ್ ಗಿವನ್ ಇಯರ್. ನೀವು ಅದಕ್ಕೆ ಹೆಚ್ಚಿನ ಉದಾಹರಣೆಗಳನ್ನು ನೀಡಿರ್ತಕ್ಕಂತಹ ಈ ಉದಾಹರಣೆಗಳಲ್ಲಿ ಅವುಗಳ ಸ್ಥಿತಿಗಳು, ಅವುಗಳ ಪರಿಣಾಮ ಹೇಗಿರುತ್ತೆ ಅನ್ನೋದನ್ನು ತಿಳ್ಕೊಳ್ಳಿ. ಟ್ರೈ ಟು ಐಡೆಂಟಿಫೈ ಆ್ಯಕ್ಷನ್ ಇನ್ವಾಲ್ವ್ ಇನ್ ಈಚ್ ಕೇಸಸ್. ಪ್ರತಿಯೊಂದು ಸಂದರ್ಭದಲ್ಲೂ ಅವುಗಳ ಸ್ಥಿತಿಯನ್ನು, ಅಂದರೆ ಪುಷ್ ಆ್ಯಂಡ್ ಆರ್ ಪುಲ್ ಆ್ಯಂಡ್ ರೆಕಾರ್ಡ್ ಯುವರ್ ಅಬ್ಸರ್ವೇಷನ್. ಆ ವಸ್ತುವಿನ ಮೇಲೆ ಆಗ್ತಕ್ಕಂತಹ ಬದಲಾವಣೆಯಲ್ಲಿ ಅದು ಪುಷೋ ಅಥವಾ ಪುಲ್ಲೋ, ಎಳೆಯೋದು ತಳ್ಳೋದು ಅಂತ ರೆಕಾರ್ಡ್ ಮಾಡಿ ಅದನ್ನು ನೋಟ್ ಮಾಡಿ ಇಟ್ಕೊಳ್ಳಿ. ಒನ್ ಎಕ್ಸಾಂಪಲ್ ಆಸ್ ಗಿವನ್ ಇನ್ ಹೆಲ್ಪ್ಫುಲ್. ನಿಮಗೆ ಅದಕ್ಕೆ ಒಂದೇ ಒಂದು ಎಕ್ಸಾಂಪಲ್ನ ಕೊಟ್ಟಿದ್ದಾರೆ, ಇನ್ನು ಉಳಿದಂಥದ್ದನ್ನು ನೀವೇ ಮಾಡಬೇಕು. 7.1 ನೋಡಿ, ಐಡೆಂಟಿಫೈಯಿಂಗ್ ಆ್ಯಕ್ಷನ್ ಆಸ್ ಪುಲ್ ಆರ್ ಪುಷ್. ಇಲ್ಲಿ ಕೆಳಗೆ ಕೊಟ್ಟಿರ್ತಕ್ಕಂತಹ ಕೆಲವೊಂದು ಉದಾಹರಣೆಗಳಲ್ಲಿ ವಸ್ತುವಿನ ಚಲನೆಯಲ್ಲಿ ಅವುಗಳ ಮೇಲೆ ಉಂಟಾಗ್ತಕ್ಕಂಥ ಪರಿಣಾಮದಲ್ಲಿ ಎಳೆಯುತ್ತಿರುವುದಾ ಅಥವಾ ತಳ್ಳುತ್ತಿರುವುದಾ ಅಂತ ತಿಳಿಸಿ ಅಂತೇಳಿ ಕೊಟ್ಟಿದ್ದಾರೆ. ಒಂದು ಎಕ್ಸಾಂಪಲ್ನ ಕೊಟ್ಟಿದ್ದಾರೆ. ಡಿಸ್ಕ್ರಿಪ್ಷನ್ಸ್ ಆಫ್ ದ ಸಿಚುವೇಶನ್, ಕೆಲವೊಂದು ಸಂದರ್ಭಗಳು. ಇದು ಪುಷಿಂಗ, ತಳ್ಳೋದ, ಇದು ಎಳೆಯೋದ ಅಥವಾ ಪಿಕ್ಕಿಂಗ್ ಸೆಲೆಕ್ಟ್ ಮಾಡ್ಕೊಳ್ಳೋದ, ಹಿಟ್ಟಿಂಗ, ಲಿಫ್ಟಿಂಗ, ಲೋರಿಂಗ್, ಇಲ್ಲೆಲ್ಲ ಕೊಟ್ಟಿದ್ದಾರೆ. ಇಷ್ಟರಲ್ಲಿ ಇವುಗಳಲ್ಲಿ ಏನೇನು ನಡೆಯುತ್ತೆ. ಆ್ಯಕ್ಷನ್ ಕ್ಯಾನ್ ಬಿ ಗ್ರೂಪ್ಡ್ ಆ್ಯಸ್ ಎ ಫಾಲೋಸ್. ಯಾವ್ಯಾವ ಆ್ಯಕ್ಷನ್, ಇದು ಪುಷ ಅಥವಾ ಪುಲ್ಲ ಅಥವಾ ಎರಡೂ ಇರುತ್ತೆ. ಆ ವಸ್ತುಗಳು ಅಲ್ಲಿ ನಡೀತಕ್ಕಂಥ ಸಂದರ್ಭಗಳಲ್ಲಿ ಕೆಲವೊಂದು ಸಲ ಎರಡೂ ಆಗ್ತಿರುತ್ತೆ. ಒಂದೊಂದು ಸಲ ಎಳೆಯೋದು ಇರುತ್ತೆ, ಒಂದೊಂದು ಸಲ ತಳ್ಳೋದು ಇರುತ್ತೆ ಅಲ್ವಾ. ಹಾಗಾದರೆ ನೋಡೋಣ ಏನು ಅಂತ. ಫುಲ್ ಅಂದರೆ ಹೇಳೆ, ಗೊತ್ತಾಯ್ತಾ? ಈ ಟೇಬಲ್ ಫಿಲ್ ಮಾಡೋಣ. ಫಸ್ಟ್ ಒನ್, ಮೂವಿಂಗ್ ಎ ಬುಕ್ ಪ್ಲೇಸ್ಡ್ ಆನ್ ಎ ಟೇಬಲ್. ಏನು, ಮೇಜಿನ ಮೇಲಿರ್ತಕ್ಕಂತಹ ಪುಸ್ತಕ. ಏನು, ಮೂವಿಂಗ್ ಎ ಬುಕ್ ಪ್ಲೇಸ್ಡ್ ಆನ್ ಎ ಟೇಬಲ್. ಮೇಜಿನ ಮೇಲಿರ್ತಕ್ಕಂತಹ ಒಂದು ಪುಸ್ತಕವನ್ನು ಮೂವ್ ಮಾಡ್ತಿದ್ದೀವಿ ಅಂದರೆ ತಳ್ತಾ ಇದ್ದೀವಿ. ಅರ್ಥ ಆಯ್ತಾ? ಏನು, ಅದೇನೋ ಆಗ್ತಿದೆ, ಇದು ಪುಷಿಂಗ್ ತಳ್ಳು, ಪುಲ್ಲಿಂಗ್ ಎಳೆ, ಲಿಫ್ಟಿಂಗ್ ಎತ್ತು. ಅಂದರೆ ಆ್ಯಕ್ಷನ್ ಕ್ಯಾನ್ ಬಿ ಗ್ರೂಪ್ಡ್ ಆಸ್. ಇಲ್ಲಿ ಏನಾಗ್ತಿದೆ, ಆ ವಸ್ತುವನ್ನು ತಗೊಳ್ತೀವಿ ಅಥವಾ ಪುಷರ್. ಈ ಎಲ್ಲ ಕ್ರಿಯೆಗಳು ನಡೆಯುತ್ತಾ ಅಂತ. ಏನೇನು ಕ್ರಿಯೆಗಳು ನಡೆಯುತ್ತೆ, ಆ ವಸ್ತು, ಒಂದು ಮೇಜಿನ ಮೇಲೆ ಇರ್ತಕ್ಕಂಥ ವಸ್ತು ಚಲಿಸ್ತಿದೆ ಅಂತ ಅಂದರೆ ಅಲ್ಲಿ ಏನೇನು ಕ್ರಿಯೆಗಳು ನಡೆಯುತ್ತೆ ಅಂತ. ಏನು ಮಾಡ್ತೀವಿ, ಒಂದು ತಳ್ತೀವಿ, ತಳ್ಳಿದ್ರೆ ಮುಂದಕ್ಕೆ ಹೋಗುತ್ತೆ. ಇನ್ನೊಂದು ಎಳ್ಕೋತೀವಿ, ಎಳೆದ್ರೂ ಸಹ ನಮ್ಮ ಹತ್ರಕ್ಕೆ ಬರುತ್ತೆ. ಲಿಫ್ಟಿಂಗ್, ಇನ್ನೊಂದು ಎತ್ಕೊಂಡ್ರು ಅದು ಚಲನೆ ಆಯಿತು ಅಂತೇಳಿ. ಅಂದರೆ ಇಲ್ಲಿ ಏನು ನಡೆದಿದೆ, ಎರಡರಲ್ಲೂ ಪುಷ್ ಆ್ಯಂಡ್ ಪುಲ್, ಎಸ್ ಎಸ್ ಅಂತ ಹಾಕಬೇಕು. ಅರ್ಥ ಆಗ್ತಿದೆಯಾ? ಎರಡೂ ಕ್ರಿಯೆಗಳು ಈ ಒಂದು ಸಂದರ್ಭದಲ್ಲಿ ನಡೆದಿದೆ ಅಂತೇಳಿ. ಅರ್ಥ ಆಯ್ತಾ? ಹಾಗಾದರೆ ನೆಕ್ಸ್ಟ್ ನೋಡೋಣ. ಓಪನಿಂಗ್ ಆರ್ ಶಟ್ಟಿಂಗ್ ಎ ಡೋರ್. ಏನು, ಬಾಗಿಲನ್ನು ಮುಚ್ಚೋದು ಅಥವಾ ತೆರೆಯೋದು. ಈ ರೀತಿ ಮಾಡಿದಾಗ ಏನೇನು ಕ್ರಿಯೆಗಳು ನಡೆಯುತ್ತೆ ಅಂತೇಳಿ. ಏನೇನು ನಡೆಯುತ್ತೆ, ಪುಷ್ ಅಂದರೆ ಏನು, ತಳ್ಳೋದು. ಓಪನಿಂಗ್ ಆರ್ ಶಟ್ಟಿಂಗ್ ದ ಡೋರ್, ಬಾಗಿಲನ್ನು ಮುಚ್ಚಬೇಕು ಅಂದರೆ ತಳ್ಳಬೇಕಲ್ಲ. ಹಾಗಾಗಿ ಏನು ಮಾಡ್ತೀವಿ, ಪುಷ್. ಫಸ್ಟ್ ಒನ್ ಪುಷ್ ನಡೆಯುತ್ತೆ, ಪುಷಿಂಗ್. ಅದೇ ಥರ ಪುಲ್ಲಿಂಗು ನಡೆಯುತ್ತಾ. ಬಾಗಿಲನ್ನ ಕ್ಲೋಸ್ ಮಾಡ್ಕೋಬೇಕು ಅಂದರೆ ಏನು ಮಾಡ್ತೀವಿ, ಎಳಿತೀವಿ, ಪುಲ್ಲಿಂಗ್. ಎಸ್. ಲಿಫ್ಟಿಂಗ್ ನಡೆಯುತ್ತಾ, ಎಸ್. ಲಿಫ್ಟಿಂಗು ನಡೆಯುತ್ತೆ, ಎತ್ತೋದು. ಕೆಲವೊಂದು ಸಂದರ್ಭಗಳಲ್ಲಿ ಬಾಗಿಲನ್ನು ಎತ್ತಿಡ್ತೀವಿ.
ಲಿಫ್ಟನಿಂಗ್. ಇನ್ನೂ ಒಂದು ಆಕ್ಷನ್ ನಡೆಯುತ್ತೆ ಇಲ್ಲಿ, ಲೋಯರಿಂಗ್, ಇಳಿಸೋದು. ಅರ್ಥ ಆಯ್ತಾ? ಹಾಗಾದ್ರೆ ಇಲ್ಲಿ ಪುಷ್ ಪುಲ್ಲು ಎರಡೂ ನಡೆದಿದೆಯಾ ಇಲ್ಲಿ? ಎಸ್. ಏನು ಈ ಒಂದು ಸಂದರ್ಭದಲ್ಲಿ ಬಾಗಲನ್ನ ಮುಚ್ಚೋದು ಮತ್ತೆ ತೆರೆಯೋದು, ಈ ಒಂದು ಸಂದರ್ಭಗಳಲ್ಲಿ ಏನು ಎರಡೂ ಕ್ರಿಯೆಗಳು ನಡೆದಿದೆ. ಎಸ್. ಓಕೆ, ಥರ್ಡ್ ಒನ್ ನೋಡೋಣ. ಡ್ರಾಯಿಂಗ್ ಎ ಬಕೆಟ್ ಆಫ್ ವಾಟರ್ ಫ್ರಮ್ ಎ ವೆಲ್. ಒಂದು ಬಕೆಟ್ ನೀರನ್ನ ಬಾವಿಯಿಂದ ಮೇಲೆ ಎತ್ತುತ್ತಿರೋದು. ಒಂದು ಬಕೆಟ್ ನೀರನ್ನೇನು ಬಾವಿ ಒಳಗಿಂದ ಎತ್ತುತ್ತಾ ಇದೀವಿ, ಒಂದು ನೀರನ್ನ ಬಾವಿ ಒಳಗಿಂದ ಬಕೆಟಿಂದ ಎತ್ಕೊಳ್ತಾ ಇರೋದು. ಈ ಸಂದರ್ಭದಲ್ಲಿ ಏನೇನು ಕ್ರಿಯೆಗಳು ನಡೀತಿದೆ? ಲೋಯರಿಂಗ್, ತುಂಬೋದು ಅಲ್ವಾ? ಲಿಫ್ಟಿಂಗ್, ನೀರನ್ನ ಮೇಲೆ ಕೆತ್ತೋದು, ಏನಂತಾರೆ ಅದಕ್ಕೆ? ಲಿಫ್ಟಿಂಗ್. ಲಿಫ್ಟನಿಂಗ್. ನೆಕ್ಸ್ಟ್ ಪುಲ್ಲಿಂಗ್, ಹಗ್ಗವನ್ನ ಬಿಡಬೇಕು, ಬಾವಿ ಒಳಕ್ಕೆ ತಳ್ತೀವಿ, ಬಕೆಟ್ನ ಒಳಗೆ ನೀರೊಳಗೆ ತಳ್ತೀವಿ. ಪುಲ್ಲಿಂಗ್, ಎಳಿಯೋದು, ಎಳ್ಕೊಳ್ಳೋದು, ಮೇಲೆತ್ತೋದು ಅಲ್ವಾ? ಪುಲ್ಲಿಂಗ್ ಅಂದ್ರೆ ಎಳಿಯೋದು, ಎಳ್ಕೊಳ್ಳೋದು. ನೀರು ತುಂಬಿದ್ಮೇಲೆ ಬಕೆಟಲ್ಲಿ ಏನು ಮಾಡ್ತೀವಿ? ನೀರನ್ನ ಹಗ್ಗದಿಂದ ಆ ಬಕೆಟನ್ನು ಎಳ್ಕೊಳ್ತೀವಿ. ಪುಲ್ಲಿಂಗ್ ನಡೀತಿದೆ ಅಷ್ಟೇ, ಇನ್ನು ಬೇರೆ ಏನು ಕ್ರಿಯೆಗಳು ನಡೆಯೋದಿಲ್ಲ. ತುಂಬೋದು, ಎತ್ತೋದು, ಎಳಿಯೋದು. ಹಾಗಾದ್ರೆ ಇಲ್ಲಿ ಪುಲ್ಲಿಂಗು ಪುಷಿಂಗು ನಡೀತಿದ್ಯಾ? ಎಸ್. ಎರಡೂ ಕ್ರಿಯೆಗಳು ನಡೆದಿದೆ. ಡ್ಯಾಶ್ ಹಾಕ್ಬಿಡಿ. ನೆಕ್ಸ್ಟ್ ನೋಡಿ, ಫೋರ್ತ್ ಒನ್. ಎ ಫುಟ್ಬಾಲ್ ಪ್ಲೇಯರ್ ಟೇಕಿಂಗ್ ಎ ಪೆನಾಲ್ಟಿ ಕಿಕ್ ಅಂತೆ. ಒಬ್ಬ ಫುಟ್ಬಾಲನ್ನು ಕಾಲ್ಚೆಂಡಿನಿಂದ ಒದೆಯುವಂತಹ ಆಟಗಾರ ಹೊಡೆತವನ್ನ ಪಡ್ಕೊಳ್ತಿದ್ದಾನಂತೆ. ಏನೇನು ನಡೀತಿದೆ ಅಲ್ಲಿ? ಲಿಫ್ಟಿಂಗ್, ಆ ಚೆಂಡನ್ನು ಏನು ಮಾಡ್ತಾನೆ? ಲಿಫ್ಟಿಂಗ್, ಎತ್ಕೊಳ್ತಾನೆ ಅಲ್ವಾ? ಲಿಫ್ಟನಿಂಗ್. ಅದೇ ಥರ ಒದಿತಾನೆ, ಕಿಕ್ಕಿಂಗ್. ಅದೇ ಥರ ಏನು ಮಾಡ್ತಾನೆ? ಹಿಟ್ಟಿಂಗ್, ಹೊಡೆಯೋದು ಅಲ್ವಾ? ಇಷ್ಟು ಕ್ರಿಯೆಗಳು ನಡೆಯುತ್ತೆ. ಇಲ್ಲಿ ಏನೇನು ನಡೆದಿದೆ? ಪುಷ್. ಪುಷ್ ಅಂದ್ರೆ ಏನು? ತಳ್ಳೋದು, ಚೆಂಡನ್ನು ತಳ್ಳೋದು, ಆ ಕ್ರಿಯೆ ನಡೆದಿದೆ. ಆದರೆ ಚೆಂಡನ್ನೇನು ಎಳ್ಕೊಳ್ಳಲ್ಲ ಅಲ್ವಾ? ಸೊ ಹಾಗಾಗೇನು ಇಲ್ಲಿ ಎಳೆಯುವಂಥದ್ದು, ಪುಲ್ಲಿಂಗ್ ಏನು ನಡೆದಿಲ್ಲ. ಸೊ ನೋ. ಆಗ್ತಿದ್ಯಾ? ಇದನ್ನು ಬಾಕ್ಸ್ ಫಿಲ್ ಮಾಡಿಬಿಡೋಣ. ನೆಕ್ಸ್ಟ್ ನೋಡಿ, ಎ ಕ್ರಿಕೆಟ್ ಬಾಲ್ ಹಿಟ್ ಬೈ ಎ ಬ್ಯಾಟ್ಸ್ಮನ್. ಒಬ್ಬ ಕ್ರಿಕೆಟ್ ಆಟಗಾರ ಚೆಂಡನ್ನು ಹೊಡಿತಿದ್ದಾನೆ. ಏನೇನು ಕ್ರಿಯೆ ನಡೀತಿದೆ? ಚೆಂಡನ್ನು ಹೊಡೆಯೋದು ಅಂದ್ರೆ ಅಲ್ಲೇ ಫಸ್ಟೇ ಬಂದ್ಬಿಡ್ತು, ಹಿಟ್ಟಿಂಗ್ ಅಲ್ವಾ? ಹಿಟ್ಟಿಂಗ್. ಲಿಫ್ಟನಿಂಗ್, ಚೆಂಡನ್ನ ಎತ್ಕೋತಾನೆ, ಲಿಫ್ಟನಿಂಗ್. ಆ್ಯಂಡ್ ಏನು? ಫ್ಲಿಕ್ಕಿಂಗ್, ಹೊಡೆಯೋದು. ಅದು ಹಿಟ್ಟಿಂಗ್ ಅಂದರೆ ಬಾರಿಸೋದು, ಫ್ಲಿಕ್ಕಿಂಗ್ ಅಂದರೆ ಹೊಡೆಯೋದು. ಚೆಂಡನ್ನು ಫ್ಲಿಕ್ಕಿಂಗ್ ಅಂದರೆ ಹೊಡೆತ. ಆಯ್ತಾ? ಇಲ್ಲಿ ಯಾವ್ಯಾವ ಕ್ರಿಯೆಗಳು ನಡೀತಿದೆ? ಇಲ್ಲಿ ನಡೆದಿದೆ ಪುಷ್ ಅಲ್ವಾ? ತಳ್ಳೋದು, ಬಾಲನ್ನು ತಳ್ತಾರೆ. ಅದೇ ಥರ ಪುಲ್ಲಿಂಗ್, ಎಳ್ಕೋತಾರ, ಬಾಲ್ನ ಎಳ್ಕೋತಾನ, ಬ್ಯಾಟ್ನ ಎಳ್ಕೋತಾನ ಅನ್ನೋ. ಇಲ್ಲೇನಿದ್ರು ಮೂವಿಂಗ್, ಅಕ್ಸೆಪ್ಟ್ ಹಿಡಿಯೋದು ಅದೆಲ್ಲ ಏನೂ ನಡೀಲ್ಲ. ಮೂವಿಂಗ್ ಎ ಲೋಡೆಡ್ ಕಾಟ್.
ಒಂದು ಎತ್ತಿನ ಗಾಡಿ ತುಂಬಿರ್ತಕ್ಕಂತಹ ಗಾಡಿ ಚಲಿಸ್ತಿದೆಯಂತೆ. ಮೂವಿಂಗ್ ಎ ಲೋಡೆಡ್ ಕಾರ್, ಎತ್ತಿನ ಗಾಡಿ ತುಂಬಿರುವಂಥದ್ದು. ಏನೇನು ಕ್ರಿಯೆ ನಡೀತಿದೆ? ಎತ್ತಿನ ಗಾಡಿ ತುಂಬಿದ ಮೇಲೆ ಏನು? ಪುಲ್ಲಿಂಗ್, ತಳ್ತಾ ಇದೆ ಅಲ್ವಾ, ಪುಲ್ಲಿಂಗ್. ಅದೇ ಥರ ಪುಷಿಂಗ್, ಎಳಿಯೋದು ತಳ್ಳೋದು, ಮುಂದೆ ಹೋಗೋದು ಹಿಂದೆ ಬರೋದು ನಡೀತಾ ಇರುತ್ತೆ. ಹಾಕೋಬೋದು. ಇಲ್ಲಿಗೆ ಪುಲ್ಲಿಂಗ್ ಹಾಕೊಳ್ಳೋಣ. ಪುಷಿಂಗ್ ಅಂತ ಮಾಡೋಣ. ಅದೇ ಥರ ಇನ್ನೇನು ಬೇರೆದೇನೂ ನಡೆಯೋದಿಲ್ಲ, ಮುಂದೆ ಹೋಗೋದು ಹಿಂದೆ ಬರೋದು. ಇಲ್ಲಿಗೆಲ್ಲ ಖಾಲಿ ಹಾಕೊಳ್ಳಿ. ಇದು ಖಾಲಿ. ಹಾಗಾದರೆ ಏನೇನು ನಡೆಯುತ್ತೆ ಇಲ್ಲಿ? ಪುಷಿಂಗ್ ಆರ್ ಪುಲ್ಲಿಂಗ್ ಏನು? ಎಸ್, ಎರಡೂ ನಡೆದಿದೆ. ಪುಲ್ಲಿಂಗ್ ಪುಷಿಂಗ್ ಎರಡೂ ಇದೆಯಲ್ಲ. ಸೊ ಹಾಗಾಗಿ ಎಸ್, ಇಲ್ಲಿ ಏನು ಎರಡೂ ನಡೆದಿರೋದ್ರಿಂದ ಎಸ್. ಓಕೆ, ಲಾಸ್ಟ್ ಒನ್ ನೋಡಿ. ಓಪನಿಂಗ್ ಎ ಡ್ರಾಯರ್. ಏನು? ಡ್ರಾ, ಮೇಜ್ ಮೇಲೆ ಇರ್ತಕ್ಕಂಥ ಡ್ರಾನ ತೆಗೆಯೋದು. ಏನೇನು ಕ್ರಿಯೆ ನಡೆಯುತ್ತೆ? ಪುಲ್ಲಿಂಗ್. ತೆಗೆಯೋದು ಅಂದರೆ ಎಳ್ಕೊಳ್ಳೋದು, ಎಳಿಯೋದಲ್ವಾ. ಎಳಿಯೋದು ಅಂದರೆ ಏನು? ಪುಲ್ಲಿಂಗ್. ಇದು ಒಂದೇ ತಾನೇ ನಡೆಯೋದು, ಎಳೆಯುತ್ತಿರುವುದು ಅಂತ ಅಷ್ಟೇ ಇದೆ, ತೆಗೆಯೋದು ಅಂತ. ಓಪನಿಂಗ್ ಎ ಡ್ರಾಯರ್, ಓಪನಿಂಗ್ ಆರ್ ಕ್ಲೋಸಿಂಗ್ ಅಂತ ಇದ್ದರೆ ಪುಷಿಂಗು ಹಾಕ್ಬೋದಿತ್ತು, ತಳ್ಳೋದು ಅಂತ. ಇಲ್ಲಿ ಬರೀ ಓಪನಿಂಗ್ ಅಂತ ಇದೆ. ಓಪನ್ ಮಾಡೋದು ಅಂದ್ರೆ ಏನೋ ನಮ್ಮ ಸೈಡ್ ಎಳ್ಕೊಳ್ತೀವಿ, ಹಾಗಾಗಿ ಪುಲ್ಲಿಂಗ್ ಒಂದೇ ಇರುತ್ತೆ. ಅರ್ಥ ಆಗ್ತಿದ್ಯಾ? ಸೊ ಇನ್ನೆಲ್ಲ ಏನಾಗುತ್ತೆ? ಖಾಲಿ ಬರುತ್ತೆ, ಇನ್ನೆಲ್ಲ ಖಾಲಿ. ಏನು ನಡೆಯುತ್ತೆ ಇಲ್ಲಿ? ಪುಷಿಂಗ್. ಪುಷಿಂಗ್ ಇಲ್ಲ ಇಲ್ಲಿ, ತಳ್ಳೋದಿಲ್ಲ. ಅದಕ್ಕೆ ಇಲ್ಲಿ ಏನಾಗ್ಬೇಕು? ಫಸ್ಟ್ ಒನ್ಗೆ ನೋ. ಪುಷಿಂಗ್ ಇದೆಯಾ? ನೋ. ಅದೇ ಪುಲ್ಲಿಂಗ್ ಎಸ್. ಅರ್ಥ ಆಯ್ತಾ? ಟೇಬಲ್ನ ಒಂದ್ಸಲ ನೀಟಾಗಿ ನೋಡ್ಕೊಳ್ಳಿ. ಏನಾದ್ರು ಅರ್ಥ ಆಗಲಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿ, ಡೌಟ್ಸ್ ಇತ್ತು ಅಂದರೆ ಅದನ್ನು ಹಾಕಿ ಒಂದ್ಸಲ ಕ್ಲಿಯರ್ ಆಗಿ ನೋಡ್ಕೊಳ್ಳಿ. ಅರ್ಥ ಆಯ್ತಾ? ಇದಿಷ್ಟಿರಲಿ ಇವತ್ತು. ನೆಕ್ಸ್ಟ್ ಕ್ಲಾಸಲ್ಲಿ ಇದನ್ನು ಕಂಟಿನ್ಯೂ ಮಾಡ್ತೀನಿ. ಏನಾದರೂ ಡೌಟ್ಸ್ ಇತ್ತು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿ, ಲೆಸನ್ನ ಕಂಪ್ಲೀಟ್ ವೀಡಿಯೋಸ್ ಪ್ಲೇ ಲಿಸ್ಟಲ್ಲಿ ಚೆಕ್ ಮಾಡ್ಕೊಳ್ಳಿ. ಓಕೆನಾ ಮೈ ಡಿಯರ್ ಸ್ಟೂಡೆಂಟ್? ಹಾಗಾದರೆ ನೀವು ಬೇರೆ ಈ ರೀತಿ ಇಲ್ಲಿ ಒಂದು 7 ಎಕ್ಸಾಂಪಲ್ಸ್ನ ಕೊಟ್ಟಿದ್ದಾರೆ. ನೀವು ಇದರಲ್ಲಿ ಇರ್ತಕ್ಕಂತಹ ಇದೇ ಥರದ ನೀವು ಡೈಲಿ ಲೈಫಲ್ಲಿ ಏನು ನಡೆಯುತ್ತೆ ಒಂದು 2 ಎಕ್ಸಾಂಪಲ್ಸ್ನ ಕೊಟ್ಟು ಪುಲ್ಲಿಂಗ್ ಪುಷಿಂಗ್ ಯಾವ ಥರ ನಡೆಯುತ್ತೆ ಅನ್ನೋದನ್ನ ಹೋಮ್ವರ್ಕ್ ಮಾಡಿ. ಓಕೆ, ಥ್ಯಾಂಕ್ ಯು. ಅದೇ ಇವತ್ತಿನ ಹೋಮ್ವರ್ಕ್ ಕ್ವಶನ್ಸ್. ವಾಟ್ ಈಸ್ ಪುಷ್, ವಾಟ್ ಈಸ್ ಪುಲ್ ಅದನ್ನು ನೋಡ್ಕೊಳ್ಳಿ. ಫೋರ್ಸ್ ಅಂದರೆ ಏನು ಅದನ್ನು ಸಹ ನೋಟ್ ಮಾಡಿ. ಓಕೆ, ಥ್ಯಾಂಕ್ ಯು.